ಒಂದಷ್ಟು ಕಮೆಂಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಎಲ್ಲಿ ಹೋಯ್ತು ನಿಮ್ಮ ಮಾಲಾಡಿ ಭೂತ ಅಂತ. ಸಮಸ್ಯೆ ಏನು ನಿಜವಾಗಿ ನೋಡಿ, ಯಾರ್ಯಾರು ಅನುಭವಿಸಿದ್ದಾರೋ ಆ ಅನುಭವಿಸಿದವರಿಗೆ ಗೊತ್ತಿರ್ತದೆ. ಈಗ ಭೂತ ಇಲ್ಲ ದೈವ ಇಲ್ಲ ಅಂತ ಹೇಳ್ತಾರಲ್ಲ, ದೈವ ಅಂತ ಹೆಸರು ಕೊಟ್ಟವರು ಯಾರು, ಭೂತ ಅಂತ ಹೆಸರು ಕೊಟ್ಟವರು ಯಾರು? ಇವರು ಒಂದು ಮನೆಯಲ್ಲಿ ಇರುವುದು, ಇವರಿಗೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ದುಡ್ಡು ಬರುವುದಿಲ್ಲ, ಇವರಿಗೆ ಇನ್ನೊಬ್ಬರ ಹತ್ರ ಏನೇನಾಗಬೇಕಿಲ್ಲ. ಅವರು ಅನುಭವಿಸಿದ್ದನ್ನು ಯಾರೋ ಒಬ್ಬರು ಕೇಳಿ ಹೌದಾ ಅಂತ ಹೇಳಿದ್ದಾರೆ, ಅದನ್ನು ಹೈಲೈಟ್ ಮಾಡಿದ್ದಾರೆ. ಇವ್ರಿಗೇನಾಗಬೇಕು, ಇದನ್ನು ಹೇಳಿ ಸುಳ್ಳು ಹೇಳಿ ಇವ್ರಿಗೇನಾಗಬೇಕು? ಚಿನ್ನ ಎಲ್ಲ ಮಾಯ ಆಗೋದು ಇದೆಲ್ಲ ಬೇರೆ ಕಡೆಗಳಲ್ಲಿ ಕೂಡ ಆಗಿದೆ, ಇಲ್ಲಿ ಮಾತ್ರ ಏನು ಅದೆಲ್ಲ ನಿಜ ನೋಡಿ. ತುಂಬಾ ಜನ ಹೇಳಿದ್ರು ಅದು ಫೋಟೋ ಸ್ಕ್ರೀನ್ ಶಾಟ್ ತೆಗೆದಿದ್ದಾರೆ, ಸ್ನ್ಯಾಪ್ ಅಲ್ಲಿ ತೆಗೆದಿದ್ದಾರೆ ಅಂತ. ಈಗ ಫೋಟೋ ಡೀಟೇಲ್ಸ್ ತೋರಿಸ್ತೇವೆ ನೋಡಿ. ನನ್ನ ಎದುರಿಗೆ ಬಂದು ಹೇಳಿದ್ರೆ ಉಂಟಲ್ಲ, ಅವ್ನಿಗೆ ಉತ್ತರ ನಾನು ಕೊಡ್ತೇನಲ್ಲ, ನಾನು ಎದುರು ಬಂದು ಕೇಳ್ಬೇಕಿತ್ತಲ್ಲ ಅವನು. ಹಾಯ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇದೇ ತರ ಕೂತ್ಕೊಂಡು ನಾವು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿರ್ತೇವೆ. ಮಾಲಾಡಿ ಮನೆಯಲ್ಲಿ ದೆವ್ವದ ಕಾಟದ ವಿಚಾರವಾಗಿ ಡಿಸ್ಕಸ್ ಮಾಡಿರ್ತೇವೆ. ಸೊ ಒಂದಷ್ಟು ಕಮೆಂಟ್ಸ್ ಗಳು ಬಂತು ನಮ್ಗೆ. ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರು, ಅದರಲ್ಲಿ ಒಂದು 10% ಜನ ನಮ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು. ಸೊ ಮೊನ್ನೆ ಅಷ್ಟೇ ಆ ಮಾಲಾಡಿ ಮನೆಯ ಯಾರು ಉಮೇಶ್ ಶೆಟ್ಟಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹುಲಿಕಲ್ ನಟರಾಜ್ ಬರೋದು ಬೇಡ, ಸೊ ನಮ್ಮ ಮನೇಲಿ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ, ಸೊ ಹಾಗಾಗಿ ಇಂತ ಮನೆಯಲ್ಲಿ ಎಂತ ಕಳೆದು ಹೋದಂತ ಚಿನ್ನ ಕೂಡ ವಾಪಸ್ ಸಿಕ್ಕಿದೆ. ಅದಕ್ಕೆ ತುಂಬಾ ಜನ ಅದನ್ನ ನೆಗೆಟಿವ್ ಆಗಿ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು. ಅದು ಹೇಗೆ ಕಳೆದು ಹೋದ ಚಿನ್ನ ಸಿಗುತ್ತೆ, ಅದು ಹೇಗೆ ಹುಲಿಕಲ್ ಅವರು ಬರುವಾಗ್ಲೇ ಅವರ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ. ಸೊ ತುಂಬಾ ಜನ ಹೇಳಿಕೆ ಸ್ಟಾರ್ಟ್ ಮಾಡಿದ್ರು. ನಮಗೂ ಕಮೆಂಟ್ಗಳು ಒಂದಷ್ಟು ಕಮೆಂಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಎಲ್ಲಿ ಹೋಯ್ತು ನಿಮ್ಮ ಮಾಲಾಡಿ ಭೂತ ಅಂತ. ಅದಕ್ಕೆ ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದ್ದೇವೆ, ಅದು ಬೇರೆ ಪ್ರಶ್ನೆ. ಬಟ್ ನಿಮ್ಗೆ ಫುಲ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ನಿಜವಾಗಿ ಸಮಸ್ಯೆ ಬಗೆಹರಿದಿದ, ಅದಕ್ಕೆ ಏನೆಲ್ಲ ಮಾಡಿದ್ದಾರೆ, ಅವರ ಮನೆಗೆ ಹೋಗಿ ನಾವು ಒಂದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ದೇವೆ. ಇವತ್ತಿನ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಯಾವುದು ಸತ್ಯತೆ ಇದೆ ಅದನ್ನೆಲ್ಲ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇವೆ. ಸೊ ಪಾರ್ಟ್ 1 ಪಾರ್ಟ್ 2 ಆಗ್ಬೋದು, ಹೇಳಿಕ್ಕಾಗೋದಿಲ್ಲ. ಹೇಳಿದ್ರೆ ನಾವು ಅಷ್ಟು ಕಷ್ಟಪಟ್ಟು ಆ ರಾತ್ರಿ 4 ಗಂಟೆ ನಂತರ ಹೋಗಿ ಬರುವಾಗ 10 ಗಂಟೆ ರಾತ್ರಿ ಆಗಿದೆ. ಸೊ ಹಾಗಾಗಿ ಸಪೋರ್ಟ್ ಮಾಡ್ತೀರಾ ಅನ್ಕೊಳ್ತೇನೆ. ಎಲ್ಲಿ ಒಂದು ಒಬ್ಬ ಮನುಷ್ಯನಿಗೆ ಒಂದು ಏನು ಅವರ ಗೌರವಕ್ಕೆ ಧಕ್ಕೆ ಬರ್ತದೆ, ಸೊ ಅದನ್ನ ನಾವು ಹೊರತರಲಿಕ್ಕೆ ನೋಡಿದ್ದೇವೆ. ನಿಜವಾಗಿ ಅವರ ತಪ್ಪಿಲ್ಲ ಅನ್ನುವಂಥದ್ದನ್ನ ನಾವು ಪ್ರೂವ್ ಮಾಡಿದ್ದೇವೆ. ಸೊ ಆ ಒಂದು ಸಾರ್ಥಕತೆ ನಮ್ಗಿದೆ, ಅಲ್ಲಿ ಹೋದಕ್ಕೂ ಕೂಡ ಸಾರ್ಥಕತೆ ಇದೆ. ವಿತ್ ಪ್ರೂಫ್ ನಿಮ್ಗೆ ಇವತ್ತು ನಾವು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೇವೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ಇವತ್ತಿನ ವಿಡಿಯೋ ನೋಡಿ ತುಂಬಾ ಜನ ನಮ್ಗೆ ಕಮೆಂಟ್ ಮಾಡ್ಬೋದು. ಕೆಲವರು ಹೇಳ್ಬೋದು ವಿಜ್ಞಾನ ಯುಗದಲ್ಲಿ ಇದೆಲ್ಲ ಸತ್ಯನಾ, ಇದೆಲ್ಲ ಸುಳ್ಳು, ಮೂಢನಂಬಿಕೆ, ದಕ್ಷಿಣ ಕನ್ನಡದಲ್ಲಿ ಮೂಢನಂಬಿಕೆ ಜಾಸ್ತಿ ಆಗ್ತಾ ಉಂಟು, ಹಾಗೆ ಹೀಗೆ ಅಂತ ನಂಗೆ ತುಂಬಾ ಕಮೆಂಟ್ ಬರ್ಬೋದು. ಒಂದು ಹೇಳ್ತೇನೆ, ಏನು ವಿಷಯ ಇದೆಯೋ ಅದನ್ನ ಹೇಳ್ತಿದ್ದೇವೆ ಹೊರತು ಅದಕ್ಕೆ ಒಗ್ಗರಣೆ ಮಸಾಲ ಹಾಕಿ ನಾವು ಹೇಳುವಂತವರು ನಾವಲ್ಲ. ಏನ್ ವಿಷಯ ಇದೆಯೋ ಅದನ್ನ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೇವೆ ಬಿಟ್ರೆ. ಸೊ ನೀವು ಏನ್ ಕಮೆಂಟ್ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿರುವಂತದ್ದು, ಅದು ನಿಮ್ಮ ಏನು ಮೆಂಟಾಲಿಟಿಗೆ ಬಿಟ್ಟಿರುವಂತದ್ದು. ಸೊ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ತೇವೆ. ಒಳ್ಳೇದಿದ್ರೆ, ಕೆಟ್ಟದಾಗಿದ್ರೆ ಅದು ಖಂಡಿತ ನಾವು ಏನು ನಿಮ್ಗೆ ಬಿಟ್ಟು ಬಿಡ್ತೇವೆ, ಅದು ನಿಮ್ಮ ಮೆಂಟಾಲಿಟಿಯೇ ಹಾಗೆ ಅಂತ ನಾವು ಹೇಳಿ ಬಿಟ್ಟು ಬಿಡ್ತೇವೆ ಅಷ್ಟೇ. ನಮ್ಗೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಆ ಮನೆಯವರಿಗೆ ಆದಂತಹ ನೋವು ಮತ್ತೆ ಯಾರಿಗೂ ಆಗ್ಬಾರ್ದು, ಮಾನಸಿಕ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ. ಸೊ ಆ ಒಂದು ವಿಚಾರಕ್ಕೆ ನಮ್ಗೆ ಕ್ಲಾರಿಟಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಅವರ ಮನೆಗೆ ಹೋಗಿ ನಾವು ವಿಡಿಯೋ ಮಾಡಿದ್ದೇವೆ ಅಂತ ಹೇಳಿದ್ರೆ ನೀವೇ ಅನ್ಕೊಳ್ಳಿ, ನಮ್ಮ ಉದ್ದೇಶ ಒಳ್ಳೇದಾಗಿತ್ತು ಹೊರತು ಕೆಟ್ಟದಲ್ಲ. ಇದು ನೆನಪೇರಿ. ನಿನ್ನೆ ಯಾವ ಡೇಟ್ ಅಂದ್ರೆ ಫೆಬ್ರವರಿ 15. ಸೊ ಫೆಬ್ರವರಿ 15ಗೆ ನಾವು ಅಲ್ಲಿಗೆ ಹೋದ್ವಿ. ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಹೇಳ್ಬೇಕು ನಿಮ್ಗೆ. ಜೀವಿತ ಮತ್ತೆ ಮಾತಾಡ್ತಾರೆ, ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಹೇಳಿಕೊಂಡು, ನಾವು ಮೊನ್ನೆ ವಿಡಿಯೋ ಹಾಕಿದ್ವಿ ಹೌದಾ, ಅದನ್ನ ಕಟ್ಟೆಮಾರಿನ ಒಂದು ಖ್ಯಾತ ಅಂತ ಹೇಳ್ಬೋದು, ಅವರು ಅಲ್ಲಿನ ಮುಖ್ಯಸ್ಥರು, ಕಟ್ಟೆಮಾರು ಶ್ರೀ ಮಂತ್ರ ದೇವತಾ ಸಾನ್ನಿಧ್ಯದ ಮುಖ್ಯಸ್ಥರು, ಅಲ್ಲಿನ ಮನೋಜ್ ಕಟ್ಟೆಮಾರ್ ಅಂತ. ಸೊ ಅವರು ನಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅಲ್ಲಿ ನಿಜ ಏನು ಸಮಸ್ಯೆ ಆಗ್ತಾ ಉಂಟು ಅಂತ ನಮ್ಗೆ ವಿವರಣೆ ಹೇಳಿದ್ರು. ನಮ್ಗೆ ಈ ತರ ಎಲ್ಲ ಕಾಣ್ತಾ ಉಂಟು, ಸೊ ಹಾಗಾಗಿ ಅವ್ರು ನಮ್ಗೆ ಯಾವುದೇ ರೀತಿಯ ಪೇ ಮಾಡುವ ಅವಶ್ಯಕತೆ ಇಲ್ಲ, ಖರ್ಚು ಮಾಡುವ ಅವಶ್ಯಕತೆ ಇಲ್ಲ, ನಾವೇ ಅಲ್ಲಿಗೆ ಖುದ್ದಾಗಿ ಹೋಗಿ ಅವರ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಅವ್ರು ಹೇಳಿದ್ರು. ಅದರಲ್ಲಿ ಕೂಡ ನಮ್ಮನ್ನು ಬನ್ನಿ ಅಂತ ಅವ್ರು ಹೇಳಿಲ್ಲ, ನಾವೇ ಹೋಗ್ತೇವೆ, ಅವರ ಅಡ್ರೆಸ್ ಎಲ್ಲಿ ಅಂತೆಲ್ಲ ಕೇಳಿ ಸೊ ನಾವು ಹೋಗ್ತೇವೆ ಅವರ ಮನೆಗೆ. ಒಂದು ಡೇಟ್ ಅನ್ನ ಕೂಡ ಕೊಟ್ರು ನಮ್ಗೆ, ಈ ಡೇಟಿಗೆ ಹೋಗ್ತಿದ್ದೇವೆ. ಅಷ್ಟರವರೆಗೆ ನಮ್ಮ ಮನೆಯಲ್ಲಿ ಅಂದ್ರೆ ಮಂತ್ರ ದೇವತಾ ಸಾನ್ನಿಧ್ಯದಲ್ಲಿ ಕೋಲ ಅಗೆಯಲು ಅದೆಲ್ಲ ಆಗ್ತಾ ಇತ್ತು. ಸೊ ಆ ಒಂದು ಬ್ಯುಸಿ ಇದ್ದ ಕಾರಣದಿಂದ ಅವರಿಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಫೆಬ್ರವರಿ 15ಕ್ಕೆ ಹೋಗುವ ಅಂತ ಫಿಕ್ಸ್ ಆಯ್ತು.
ಫಸ್ಟಿಗೆ 16ಕ್ಕೆ ಅಂತ ಇತ್ತು, ಮತ್ತೆ ನಾವು ಫೆಬ್ರವರಿ 15ಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ. ಆಗ ನಾ ಮನೋಜನಿಗೆ ಕಾಲ್ ಮಾಡಿ ಹೇಳಿದೆ, ಅಣ್ಣ ನಾವು ಕೂಡ ಬರ್ಬೋದಾ, ಯಾಕಂತ ಹೇಳಿದ್ರೆ ನಮ್ಗೆ ಒಂದಷ್ಟು ಅಪವಾದಗಳುಂಟು, ನಾವು ಅವರಿಗೆ ಸಪೋರ್ಟ್ ಮಾಡಿದ್ವಿ ಅಂತೆ, ಅವರ ಕೆಲವೊಂದು ವಿಚಾರಗಳನ್ನ ಮುಚ್ಚಿ ಹಾಕಿ ನೋಡಿದ್ವಿ ಅಂತೆ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಿದ್ರೆ ನಾವು ಸಹ ಬರ್ಬೇಕಾ ಅಂತ. ಮೊನ್ನೆ ಅದಕ್ಕೆ ಏನಾಗ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಸೊ ನಿನ್ನೆ ನಾವು ಸಂಜೆ 4:15 ಆಗಿದೆಲ್ಲ ಅಲ್ಲಿಂದ ಹೊರಡುವಾಗ 4:15ಗೆ ಹೋದ್ವಿ. ಸೊ ಮಾಲಾಡಿ ಮನೆಗೆ ಹೋದ್ವಿ, ಅವ್ರ ಹತ್ರ ಹೇಳಿದ್ವಿ ಕೆಲವೊಂದು ಬಾಳೆ ದಿಂಡು ಅದೆಲ್ಲ ಅವರ ತರ್ಬೇಕಾಗಿತ್ತು. ಬಾಳೆ ದಿಂಡೆಲ್ಲ ನಮಗೆ ಸಿಗ್ತದಲ್ಲ, ಬಾಳೆ ಎಲ್ಲ ಅದೆಲ್ಲ ಬೊಂಡ ಅದೆಲ್ಲ ಸಿಗ್ಬೇಕಿತ್ತು. ಸೊ ಅದನ್ನೆಲ್ಲ ಅವ್ರ ಹತ್ರ ತರ್ಲಿಕ್ಕೆ ಹೇಳಿದ್ರು. ಮತ್ತೆ ಪೂಜಾ ಸಾಮಗ್ರಿಯಿಂದ ಹಿಡಿದು ಎಲ್ಲ ಪ್ರತಿಯೊಂದನ್ನ ಕೂಡ ಮನೋಜನನೇ ತಕೊಂಡು ಹೋದ್ದು. ಮೆಣಸು, ಉಚ್ಚಟನೆಗೆ ಬೇಕಾದಂತಹ ಮೆಣಸು ಆಗಿರ್ಬೋದು, ಕೆಲವೊಂದು ಪೂಜಾ ಸಾಮಗ್ರಿಗಳು ಸಾಧಾರಣ ಖರ್ಚಾಗಿದೆ, ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಕೆಲವು ಜನ ಬೇಕಾಗುತ್ತಲ್ಲ. ಸೊ ಅವರು ಎಲ್ಲರೂ ಕೂಡ ಕರ್ಕೊಂಡು ಹೋದ್ರು. ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇಳುವಾಗ ಕೆಲವೊಂದು ಇಷ್ಟು ವಿಚಾರಗಳು ಗೊತ್ತಾಯ್ತು. ಅದನ್ನ ನಾವು ಇಲ್ಲಿ ಹೇಳಿಕ್ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ಅದು ಅವರವರ ಫ್ಯಾಮಿಲಿಯ ಪರ್ಸನಲ್ ಮ್ಯಾಟರ್ಸ್. ಅದನ್ನ ಅವರ ಹತ್ರವೇ ನಾನು ಹೇಳಿಸಿದ್ದೇನೆ, ಮನೋಜನನ ಹತ್ರನೇ ಹೇಳಿಸಿದ್ದೇನೆ. ಜಸ್ಟ್ ಆ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ, ಮತ್ತೆ ನಾನು ಇದರ ಬಗ್ಗೆ ಹೇಳ್ತೇನೆ. ಜಸ್ಟ್ ವಾಚ್. ಬೆಳ್ತಂಗಡಿ ಮಾಲಾಡಿ ಮನೆಗೆ ಬಂತೇವೆ ಈಗ. ತುಂಬಾ ಜನ ಇದ್ರ ಬಗ್ಗೆ ಕೆಲವೊಂದು ಅಪಪ್ರಚಾರಗಳೆಲ್ಲ ಬರ್ತಾ ಇತ್ತು. ನೀವು ನೋಡಿ ನನ್ಗೆ ಕಾಲ್ ಮಾಡಿ ಅವರ ಮನೆಗೆ ಹೋಗುವ, ನಾನು ಅದನ್ನ ಸರಿ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ತನಕ ಬಂದು ಈಗೆಲ್ಲ ಪೂಜೆಗಳನ್ನೆಲ್ಲ ಮುಗಿಸಿದ್ರೆ ನಿಮ್ಗೆ ಇಲ್ಲಿ ಏನು ಸಮಸ್ಯೆ ಅಂತ ಆಲ್ರೆಡಿ ಗೊತ್ತಾಗಿದೆ. ತುಂಬಾ ಕಡೆಗಳಲ್ಲಿ ನೀವು ಈ ತರ ಗೊತ್ತಿದೆ, ನಿಮ್ಗೆ ತುಂಬಾ ಕಡೆಗಳಲ್ಲಿ ಪೂಜೆ ಅದೆಲ್ಲ ಮಾಡಿ ಗೊತ್ತಿದೆ. ಸೊ ಇಲ್ಲಿಯ ಸಮಸ್ಯೆ ಏನು ನಿಜವಾಗಿ? ನೋಡಿ, ಯಾರ್ಯಾರು ಅನುಭವಿಸಿದ್ದಾರೋ ಆ ಅನುಭವಿಸಿದವರಿಗೆ ಗೊತ್ತಿರ್ತದೆ. ಅನುಭವ ಇಲ್ಲದವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಮತ್ತು ಅದನ್ನು ನಮಗೆ ಲೈವ್ ಆಗಿ ಇಲ್ಲಿ ಹೀಗೆ ಪ್ರೇತ ಉಂಟು, ಇಲ್ಲಿ ಹೀಗೆ ಭೂತ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಭೂತ ಇಲ್ಲ ದೈವ ಇಲ್ಲ ಅಂತ ಹೇಳ್ತಾರಲ್ಲ, ದೈವ ಅಂತ ಹೆಸರು ಕೊಟ್ಟವರು ಯಾರು, ಭೂತ ಅಂತ ಹೆಸರು ಕೊಟ್ಟವರು ಯಾರು? ಅದನ್ನು ಹೆಸರು ಕೊಟ್ಟವರೊಬ್ಬ ಯಾರಾದರೂ ಬೇಕಲ್ಲ. ಅದಕ್ಕೆ ಅಂತ ಕಣ್ಣಿಗೆ ಕಂಡ ಮೇಲೆ ಹೆಸರು ಕೊಟ್ಟಿರ್ಬೋದು. ಅದು ಭೂತ ಇದೆಯಾ ಕುಲ ಇದೆಯಾ ಅದು ಎಲ್ಲ ಬೇರೆ ವಿಷಯ. ಅಂತೂ ಇಲ್ಲಿ ಮನೆಯಲ್ಲಿ ಬಂದಾಗ ಅವರು ನಮಗೆ ತೋರಿಸಿದ ರೀತಿಯೆಲ್ಲ ಉಂಟಲ್ಲ, ಆ ಮಗು ಫೋಟೋ ತೆಗೆದಿದ್ದೆ ಹೌದು, ಆ ಫೋಟೋದಲ್ಲಿ ಒಂದು ರೂಪ ಬಂದಿದೆ ಹೌದು, ನಾವೇನು ಕಣ್ಣಾರೆ ನೋಡಲಿಲ್ಲ. ನೋಡುವಾಗ ನಮಗೆ ಆಗಿರ್ಬೋದು ಅಂತ ಅನಿಸ್ತದೆ. ಸಮಸ್ಯೆಯನ್ನು ನಮ್ಮ ಚಿಂತನೆಯಲ್ಲಿ ನೋಡುವಾಗ ಕೆಲವೊಂದು ಸಮಸ್ಯೆಗಳು ಉಂಟು. ಆ ಸಮಸ್ಯೆಗಳನ್ನೆಲ್ಲ ನಾವು ಈಗ ಅವರಿಗೆ ಹೇಳಿ ಎಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿದ್ದೇವೆ. ತುಳುನಾಡಲ್ಲಿ ಪದ್ಧತಿಗಳಿದೆ. ಯಾವುದೇ ಒಂದು ದೋಷ ಇದ್ದರೆ ಆ ದೋಷವನ್ನು ನಿವಾರಣೆ ಮಾಡುವ ಒಂದು ಶಾಸ್ತ್ರೋಕ್ತವಾದ ಒಂದು ಪದ್ಧತಿ ಇದೆ. ಒಂದು ದೋಷ ಉಚ್ಚಾಟನೆ ಮಾಡೋದು ಅದು ಇದು ಅಂತ ಎಲ್ಲ ಪದ್ಧತಿ ಎಲ್ಲರ ಕಡೆಯಲ್ಲೂ ನಡೀತಾ ಇರುತ್ತೆ. ಅದಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುವಾಗ ಅದೆಲ್ಲೊಂದು ನಾಟಕ ಅಂತ ಅನಿಸ್ತದೆ. ಅದು ಒಳಗಿದ್ದವನಿಗೆ ಗೊತ್ತು ಅಲ್ಲಿ ಏನು ಅನುಭವಿಸ್ತಾರೆ, ಅವರು ಏನಾಗಿದೆ ಅಂತ. ವೈಯಕ್ತಿಕವಾಗಿ ಅವರ ಬಗ್ಗೆ ಯಾರ್ಯಾರಿಗೆ ಏನಾದರೂ ಅಭಿಪ್ರಾಯ ಇದೆ ಅದೆಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಮನೆಯಲ್ಲಿ ಬರುವಾಗ ನಮಗೆ ಎಂಥ ಸಮಸ್ಯೆ, ಇಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಒಂದು ಸರಿ ಮಾಡುವಂಥ ಪದ್ಧತಿ ಇದೆ. ಅವರಿಗೆ ನಾವು ಧೈರ್ಯವನ್ನು ಕೊಟ್ಟಿದ್ದೇವೆ, ಒಂದು ಪೂಜೆಯನ್ನು ಮಾಡಿದ್ದೇವೆ. ಪೂಜೆ ಮಾಡಿ ಇನ್ನೇನು ಪ್ರಾಬ್ಲಮ್ ಇಲ್ಲ, ಈ ರೀತಿಯಾಗಿ ಮಾಡಿ ಅಂತ ನಾವು ಹೇಳಿದ್ದೇವೆ. ಅದಕ್ಕೆಲ್ಲ ಒಪ್ಪಿದ್ದಾರೆ. ಅಂತೂ ಸುಳ್ಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ಸುಳ್ಳು ಅಂತ ಹೇಗೆ ಬಿಂಬಿಸುವುದು? ಈಗ ಅವರು ಸುಳ್ಳು ಹೇಳಿ ಇವರು ಒಂದು ಮನೆಯಲ್ಲಿ ಇರುವುದು, ಇವರಿಗೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ದುಡ್ಡು ಬರೋದಿಲ್ಲ, ಇವರಿಗೆ ಇನ್ನೊಬ್ಬರ ಹತ್ರ ಹೇಳಿ ಏನಾಗಬೇಕಿಲ್ಲ. ಅವರು ಅನುಭವಿಸಿದ್ದನ್ನು ಯಾರೋ ಒಬ್ಬರು ಕೇಳಿ ಹೌದಾ ಅಂತ ಹೇಳಿದ್ದಾರೆ, ಅದನ್ನು ಹೈಲೈಟ್ ಮಾಡಿದ್ದಾರೆ. ಇವ್ರಿಗೇನಾಗಬೇಕು ಇದನ್ನು ಹೇಳಿ ಸುಳ್ಳು ಹೇಳಿ ಇವ್ರಿಗೇನಾಗಬೇಕು? ಅಲ್ಲ, ಈಗ ಒಂದು ಪ್ರಶ್ನೆ, ಚಿನ್ನ ಎಲ್ಲ ಮಾಯ ಆಗೋದು ಇದೆಲ್ಲ ಬೇರೆ ಕಡೆಗಳಲ್ಲಿ ಕೂಡ ಆಗಿದೆ, ಇಲ್ಲಿ ಮಾತ್ರವಾ ಏನು ಅದೆಲ್ಲ ನಿಜವಾ? ನೋಡಿ, ಚಿನ್ನ ಕಣ್ಣು ತಪ್ಪಿಸಿದಾಗೆ ಆಗೋದು. ಎಷ್ಟೋ ಜನ ಗೋಡ್ರೇಜಲ್ಲಿ ಚಿನ್ನ ಇಡ್ತಾರೆ, ಎಷ್ಟೋ ಜನ ಚಿಂತನೆಗೆ ಬಂದಿದ್ದಾರೆ ಚಿನ್ನ ಗೋಡ್ರೇಜಲ್ಲಿ ಇಟ್ಟದಿಲ್ಲ ಅಂತ. ಮನೆಯಲ್ಲಿ ಕಾಣ್ತಿದೆ, ಕೈ ತಪ್ಪಿ ಹೋಗಿರ್ಬೋದು, ಅಲ್ಲ ಇಟ್ಟು ಇರ್ಬೋದು, ಏನೋ ಇರ್ಬೋದು. ಆದರೆ ಒಂದು ಕಣ್ಣು ತಪ್ಪಿದೆ. ಆ ಕಣ್ಣು ತಪ್ಪಲಿಕ್ಕೆ ಏನಾದರೂ ಒಂದು ಕಾರಣ ಇರ್ಬೋದು, ಒಮ್ಮೆ ಕಾಣದಾಗೆ ಇರಲಿಕ್ಕೆ ಏನಾದರೂ ಒಂದು ಕಾರಣ ಇರ್ಬೋದು. ಸಿಕ್ಕಿದೆ, ಮನೆಯಲ್ಲಿ ಸಿಕ್ಕಿದೆ, ತೆಗೆದನದ ಸಿಕ್ಕಿದೆ. ಆದರೆ ಅವರೇ ತಪ್ಪಿಸಿ ಇಟ್ಟು ನಾವು ತೆಗೆದು ನಾನೇ ತಪ್ಪಿಸಿ ಇಟ್ಟು ಮತ್ತೆ ನಾನು ಸಿಕ್ಕಿದೆ ಅಂತ ಹೇಳುವಂಥ ಬೇರೆ. ಇವರಿಗೆ ಒಂದು ತಂದೆ ತಾಯಿ ಮಕ್ಕಳಿಗೆ ಅವರಿಗೆ ಅದರಲ್ಲಿ ಏನು ಖುಷಿ ಇದೆ? ಈಗ ಒಂದು ಕೂಡು ಫ್ಯಾಮಿಲಿ ಇದ್ದರೆ ಯಾರಿಗಾದ್ರೂ ಒಂದು ಅಪವಾದ ಬರಲಿ, ಹಾಗೆ ಬರಲಿ, ಇವರ ಹೆಸರು ಹಾಳು ಮಾಡುವ ಹಾಗೆ ಅಂತಾದರೂ ಒಂದು ನಾಟಕ ಮಾಡ್ಬೋದು. ಇಲ್ಲಿ ಇರೋದು ಇಬ್ಬರು ಹೆಣ್ಣುಮಕ್ಕಳು, ಒಬ್ಬ ಅವರು ಇರೋದು, ಅವರಿಗೆ ಕೂಡ ಹುಷಾರಿಲ್ಲ, ಅವರು ಕೂಡ ಹೀಗೆ ಇದ್ದಾರೆ. ಅವರಿಗೆ ಅಂಥ ನಾಟಕ ಮಾಡಿ ಏನು ಪ್ರಯೋಜನ ಬೇಕಲ್ಲ, ಏನಾದರೂ ಒಂದು ಪ್ರಯೋಜನ ಬೇಕು. ನಾವು ನಾಟಕ ಮಾಡಿದ್ದೇವೆ ಅಂತ ಪ್ರಯೋಜನ ಮಾಡಬೇಕು. ಹಾಗೆ ಈಗ ಬೇರೆ ಕಡೆಗಳಲ್ಲಿ ಈ ಥರ ಆಗಿದೆ. ನೋಡಿ, ನಾನು ಈ ಫೀಲ್ಡಿಗೆ ಇಳಿದ ಮೇಲೆ ಒಂದು 2-3 ಕಡೆಯಲ್ಲಿ ಈ ಥರ ಪ್ರಸಂಗ ಆಗಿದೆ. ನಾವು ಹೋಮ ಮಾಡುವಾಗ ಒಂದು ಬಾಚನೆಗೆ ಬಂದು ಬಿದ್ದದ್ದು ಎಲ್ಲ ಒಂದು ನಿದರ್ಶನ ಆಗಿದೆ. ಅದನ್ನೆಲ್ಲ ನಾನು ಈಗ ಸೋಷಿಯಲ್ ಮೀಡಿಯಾ ಹೇಳಿದರೆ ಯಾರೆಲ್ಲ ಅಷ್ಟು ಅದನ್ನು ಇವನೊಬ್ಬ ಏನು ಮಾತಾಡ್ತಾನೆ ಅಂತ ಹೇಳ್ಬೋದು. ಪ್ರಶ್ನೆ, ನೀವು ಇಷ್ಟರವರೆಗೆ ತುಂಬಾ ಉಚ್ಚಾಟನೆ ಅದೆಲ್ಲ ಪೂಜೆಗಳೆಲ್ಲ ಮಾಡಿದ್ದೀರಾ, ನೀವು ಯಾವತ್ತಾದ್ರೂ ದೆವ್ವವನ್ನು ನೋಡಿದ್ದೀರಾ ಅಂತ? ನೋಡಿ, ದೈವವನ್ನು ನಾನು ಕಣ್ಣಿನಲ್ಲಿ ನೋಡಿಲ್ಲ. ನೋಡಿದರೆ ಹೇಳ್ಬೋದು ನಾನು ನೋಡಿದ್ದೇನೆ ದೈವ ಅಂತ. ನಮಗೆ ಏನು ಗುರು ಕೊಟ್ಟ ವಿದ್ಯೆ ಉಂಟು. ಆ ಮನೆಯಲ್ಲಿ ಏನಾದರೂ ಆ ಥರ ಒಂದು ಕಣ್ಣಿಗೆ ಕಾಣದ ಸಮಸ್ಯೆ ಇದ್ದರೆ ಈ ರೀತಿಯಾಗಿ ಪರಿಹಾರ ಮಾಡ್ಬೋದು ಅಂತ ಹೇಳಿದರು.
ಅದನ್ನೊಂದು ಮಾಡಿದ್ದೇವೆ. ಅದರಲ್ಲಿ ಕೆಲವು ಜನರಿಗೆ ಒಳ್ಳೆಯದಾಗಿದೆ, ಕೆಲವು ಜನರಿಗೆ ಆಗೋದಿಲ್ಲ. ಈಗ ಒಬ್ಬ ನಿದ್ರೆಯಲ್ಲಿ ಮಲಗಿರ್ತಾರೆ, ಯಾರೋ ಬಂದು ಹಿಡಿದಾಗೆ ಆಗ್ತದೆ, ಹೊಡೆದಾಗೆ ಆಗ್ತದೆ ಅಂತ ಹೇಳ್ತಾರೆ. ನಾವೊಂದು ಏನಾದರೂ ಅದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ಮತ್ತೆ ಹಾಗೆ ಆಗೋದಿಲ್ಲ. ಅದಕ್ಕೆ ಮತ್ತು ನಾವು ಕಣ್ಣಿಗೆ ನೋಡಿ ಅದನ್ನು ಹಿಡಿಯುವಂಥ ಪ್ರಸಂಗ ಎಲ್ಲ ಅದೆಲ್ಲ ಇಲ್ಲ. ಇದು ಸುಮ್ಮನೆ ಈಗ ಮನೆಯವರಿಗೆ ತುಂಬಾ ಜನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದಾರೆ, ಅವರಿಗೆ ಫಸ್ಟಿಗೆ ಮಾನಸಿಕ ಚಿಕಿತ್ಸೆಯನ್ನ ಕೊಡಿಸಿ, ಆ ಹೆಣ್ಮಕ್ಳಿಗೆ ಕೂಡ ತುಂಬಾ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಮಾನಸಿಕ ಚಿಕಿತ್ಸೆ ಬೇಕಾ ಅಥವಾ ಇಲ್ಲಿ ಏನಾದ್ರು ಪರಿಹಾರ ಬೇಕಾ? ಮಾನಸಿಕ ಇವರಿಗೆ ಮಾಡದಿದ್ರೆ ಸಾಕು. ಇನ್ನು ಮಾನಸಿಕ ಅವರು ಇವರಿಗೆ ಮಾಡದಿದ್ರೆ ಸಾಕು. ಹೇಳಿ ಹೆಣ್ಮಕ್ಳು ಪಾಪ ಕ್ಲಾಸಿಗೆ ಹೋಗುವವರು, ಶಾಲೆಗೆ ಹೋಗುವವರು, ಅವರಿಗೆ ಮಾನಸಿಕ ಅಂತ ಹೇಳಿದರೆ ಅವ್ರು ಮಾತಾಡುವಾಗ ನಿಮಗೆ ಗೊತ್ತಾಗ. ಈಗ ನೀವು ಕೂಡ ಬಂದಿದ್ದೀರಿ, ಅವರ ಹತ್ರ ಮಾತಾಡಿದ್ದೀರಿ. ಹೇಗೆ ಅಂತ ಮಾನಸಿಕ ಅಂದರೆ ಏನು? ಮಾನಸಿಕ ಅಂದರೆ ಅವನು ಹುಚ್ಚಾರ ಇವರು. ಹುಚ್ಚಾರ ಅಂದರೆ ಸರಿ ಅದೇ ಇಲ್ಲ. ಈಗ ನೋಡಿ, ಇಲ್ಲಿ ಮೊದಲು ಏನು ಘಟನೆ ನಡೆದಿದೆ ಅದನ್ನು ಅವರಿಗೆ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಅವರು ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಸತ್ಯಾಸತ್ಯತೆ ಗೊತ್ತಿರುವುದು ಯಾರಿಗೆ? ಮನೆಯವರಿಗೆ. ಆ ಮನೆಯವರಿಗೆ ಅದನ್ನು ಲೋಕಕ್ಕೆ ಹೇಳಿ ಏನಾಗಬೇಕು? ಲೋಕದಿಂದ ಜನರಿಂದ ಅವರಿಗೆ ಏನು ಲಾಭ ಆಗ್ತದೆ? ಏನಾದರೂ ಲಾಭ ಆಗಬೇಕಲ್ಲ. ಅವರು ಸುಮ್ಮನೆ ಒದ್ದಾಡುವಂಥ ಪರಿಸ್ಥಿತಿಯೆಲ್ಲ ಯಾಕೆ ಬೇಕು? ಅವರು ಹೇಳುವ ಕತೆ ನೋಡುವಾಗ ನೋಡಿ, ಅವರಿಗೆ ಒಂದು ಕತೆ ಹೇಳಿದರು. ನೋಡಿ, ಅಲ್ಲಿ ಬೆಂಕಿ ಬಿದ್ದಿತ್ತು, ನಾನು ಗ್ಯಾಸಿಗೆ ಇದು ಒಲೆ ಉರಿಸಲಿಕ್ಕೆ ಅಂತ ಬೆಂಕಿ ಬಟ್ಟನ್ನು ತಗೊಂಡು ಹೋದೆ. ಅಲ್ಲಿ ಅದನ್ನು ಏನೋ ಒಂದು ಬೆಂಕಿ ಅಲ್ಲಿಗೆ ಕಂಡಿದೆ ಅಂತ ಹೇಳಿ ಅದನ್ನು ನಾನು ಅಲ್ಲಿ ಬಿಸಾಡಿದ್ದೇನೆ ಅಂತ ಅವರು ಹೇಳ್ತಾರೆ. ನೋಡಿ, ಅವರು ಹೇಳುವುದರಲ್ಲಿ ಸತ್ಯ ಇದೆ. ಅದನ್ನು ಸತ್ಯ ಅಂತ ಇಬ್ಬರೊಬ್ಬರಿಗೆ ಹೇಗೆ ಬಿಂಬಿಸುವುದು? ಹಾಗೆ ನೋಡಿದ್ರಲ್ವಾ ವಿಡಿಯೋದಲ್ಲಿ ಯಾವ ರೀತಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ವಿಚಾರವನ್ನು ಕೂಡ ಎಷ್ಟು ಎಲ್ಲ ವರ್ಡ್ ಕೂಡ ಮೌಲ್ಯ ಉಂಟು ಅಂತ ಅಲ್ಲ, ಒಂದೊಂದು ವರ್ಡ್ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಫಸ್ಟ್ ಅಲ್ಲಿ ನೋಡಿರ್ಬೋದು ನೀವು, ಯಾರು ಅನುಭವಿಸಿದ್ದಾರೋ ಅವರಿಗೆ ಮಾತ್ರ ಗೊತ್ತಿರುವಂತದ್ದು ಅದರ ಕಷ್ಟ ಏನು ಅಂತ. ಅದೇ ರೀತಿ ಮೊದಲು ನಾವು ವಿಡಿಯೋ ಮಾಡಿದ್ವಲ್ಲ, ಫಸ್ಟ್ ಟೈಮ್ ನಾವಿಬ್ರು ಕೂತು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಸಹ ನಾವು ಅದನ್ನೇ ಹೇಳಿದ್ದು, ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರ ನೋವು, ಅನುಭವಿಸಿದವರಿಗೆ ಗೊತ್ತಿಲ್ಲ. ಯಾವುದೋ ಒಂದು ಮೀಡಿಯಾದಲ್ಲಿ ಲೈವ್ ಅಲ್ಲಿ ಕೂತು ಮಾತಾಡುವಂತದ್ದಲ್ಲ, ಆ ಪ್ಲೇಸಿಗೆ ಭೇಟಿ ನೀಡಿ ಅದನ್ನ ನೋಡ್ಬೇಕು. ಅದರ ಬದಲು ಎಲ್ಲೋ ಒಂದು ಕಡೆಯಲ್ಲಿ ಕೂತು ಬೇರೆ ವಿಚಾರಗಳನ್ನ ಕಲೆಕ್ಟ್ ಮಾಡಿ, ಬೇರೆಯವರಿಂದ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿ ಅವರಿಗೆ ಮಾನಸಿಕ ಖಿನ್ನತೆ, ಅಲ್ಲಿ ಪ್ರಾಬ್ಲಮ್ ಇಲ್ಲ, ಯಾರೋ ಬೇರೆಯವರು ಮಾಡುವಂತಹ ಆಟ, ಅದು ಮನುಷ್ಯರ ಕಾಟ, ಅದ ಹಾಗೆ ಸ್ನ್ಯಾಪ್ಚಾಟ್ ಫಿಲ್ಟರ್ಸ್, ಅದು ಇದು ಅಂತ ಕೆಲವೊಂದು ಮಾತುಗಳು ನಮ್ಗೆ ಕೇಳಲಿಕ್ಕೆ ಸಿಕ್ಕಿದೆ. ಆ ಎಲ್ಲ ಅಪವಾದಗಳನ್ನ ತೆಗೆದು ಹಾಕ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ನಿನ್ನೆ ಹೋಗಿದ್ವಿ. ಅಕ್ಕಾಗೆ ಹೇಳಿದ್ರಲ್ವಾ, ಅಲ್ಲಿ ಹೋದ ನಂತರ ಕೆಲವೊಂದು ವಿಚಾರಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ. ಎಂತ ಅಂತ ಹೇಳಿದ್ರೆ, ಫೋಟೋ ನೀವು ನೋಡಿರ್ಬೋದು ಎಲ್ರು ಸಹ, ಭೂತದ ಫೋಟೋ ಒಂದು ಆ ಹೆಣ್ಣು ಮಗಳು, ಚಿಕ್ಕ ಹೆಣ್ಣು ಮಗಳು ಕ್ಲಿಕ್ ಮಾಡಿರುವಂತದ್ದು ಫೋಟೋ, ಅದು ಫೇಕ್ ಅಂತ ಫುಲ್ ಸುದ್ದಿ ಆಗಿತ್ತು. ಮುನ್ನೆ ವಿಡಿಯೋದಲ್ಲಿ ನಾನೇ ಹೇಳಿದ್ದೆ ಅದು ಮೇ ಬಿ ಫೇಕ್ ಆಗಿರ್ಬೋದು ಅಂತ, ಯಾಕಂದ್ರೆ ನಂಗೆ ಅದು ಫೇಕ್ ಅಂತ ಅನಿಸ್ತಿತ್ತು. ಅದಕ್ಕೆ ಸ್ವಲ್ಪ AI ಎಡಿಟ್, ಫೇಸ್ ಮಿದೆಲ್ಲ ಕೊಟ್ಟು ಸ್ವಲ್ಪ ಎಡಿಟ್ ಮಾಡಿದ್ರೆ ನಮ್ಮ ಮೀಡಿಯಾ ಅಂತ ಹೇಳಿದ್ರೆ ಹಾಗೆ ಇರುತ್ತಲ್ವಾ. ಆದ್ರೆ ಆಕ್ಚುಯಲ್ ಫೋಟೋ, ಆ ಹೆಣ್ಣು ಮಗಳ ಫೋಟೋದಲ್ಲಿ ನಾವು ಫೋನಲ್ಲಿ ಚೆಕ್ ಮಾಡಿದ್ವಿ. ಆ ಫೋಟೋ ತೆಗೆದಂತದ್ದು ಜನವರಿ 2 ತಾರೀಕಿಗೆ 8:47 ಹೊತ್ತಿಗೆ. ಅದು ಡೀಟೇಲ್ಸ್ ನೀವು ಸ್ನ್ಯಾಪ್ಚಾಟ್ ಅಲ್ಲಿ ತೆಗೆದ್ರೆ ನಿಮ್ಮ ಮೊಬೈಲ್ ಕ್ಯಾಮರಾದ ಫೋಟೋದಲ್ಲಿ ಇರಲ್ಲ. ಆ ವಿಡಿಯೋವನ್ನು ನೋಡ್ಬೇಕಾ? ಆ ವಿಡಿಯೋವನ್ನು ಈಗ ನೋಡಿ. ತುಂಬ ಜನ ಹೇಳಿದ್ರು ಅದು ಫೋಟೋ ಸ್ಕ್ರೀನ್ಶಾಟ್ ತೆಗೆದಿದ್ದಾರೆ, ಸ್ನ್ಯಾಪಲ್ಲಿ ತೆಗೆದಿದ್ದಾರೆ ಅಂತ. ಈಗ ಫೋಟೋ ಡೀಟೇಲ್ಸ್ ತೋರಿಸ್ತೇವೆ ನೋಡಿ, ಅದರಲ್ಲಿ ಉಂಟು ನೋಡಿ. ಇದು ಯಾವುದೇ ಸ್ನ್ಯಾಪ್ಚಾಟ್ ಅಲ್ಲ. ಡೀಟೇಲ್ಗೆ ಬೋಲೆ ನೋಡಿ, ಕ್ಯಾಮರಾದಿಂದ ತೆಗೆದ್ರೆ ಮಾತ್ರ ಈ ತರ ಇರೋದು. ಫೋನ್ DCIM ಕ್ಯಾಮರಾ. ಟೈಮ್ ನೋಡಿ, ಜನವರಿ 2ಕ್ಕೆ ತೆಗೆದಿದ್ದಾರೆ. ಟೈಮ್ ನೋಡಿ 24:07 ಅಂದ್ರೆ ಎಷ್ಟಾಗ್ತದೆ ಅಕ್ಕ? 12, 13, 1, 13, 14, 15, 16, 17, 18, 19, 20, 8 ಗಂಟೆ ಹೊತ್ತಿಗೆ ತೆಗೆದದ್ದು. 8:45 ತೆಗೆದಂತಹ ಫೋಟೋ ಇದು 2 ತಾರೀಕಿಗೆ. ಸ್ನ್ಯಾಪ್ಚಾಟ್ ಆದ್ರೆ ಈ ತರ ಇರಲ್ಲ, ಗೊತ್ತಾಯ್ತಾ? ಬೇರೆಯವರು ತೋರಿಸಿದ ಫೋಟೋ ಯಾವ್ದು ಗೊತ್ತುಂಟಾ? ಬ್ಯಾಕ್ ಹೋಗಿ, ಅದು ಇವರದ್ದು. ಇದಾದ್ರೆ ಸ್ಕ್ರೀನ್ ಶಾಟ್ ಅಂತ ಉಂಟು, ಅದು ಅವರಿಗೆ ಝೂಮ್ ಮಾಡಿ ಅವರು ತೆಗೆದದ್ದು ಸ್ಕ್ರೀನ್ ಶಾಟ್ ಗೊತ್ತಾಗ್ಲಿಕ್ಕೋಸ್ಕರ ಝೂಮ್ ಮಾಡಿ ತೆಗೆದಿದ್ದಾರೆ. ಅದು ನಿಮ್ಗೆ ಸ್ಕ್ರೀನ್ ಶಾಟ್ ಅಂತ ತೋರಿಸೋದು. ಮತ್ತೆ ಕುಳೆ ಮೇಕಪ್ ಮಾಡಿದೆ ಅದೆಲ್ಲ ನೀವು ಕುಳೆ ಹತ್ರವೇ ಕೇಳ್ಬೇಕಷ್ಟೇ, ಹೇಗೆ ಮೇಕಪ್ ಮಾಡಿದೆ ಅಂತ. ಹೌದು, ಬೆಡ್ ತೋರ್ಪಾಲೆ ಬೆಡ್ ಇತ್ತು ಇಟ್ಟು ನೋಡಿ. ಅವರ ಇದು ಇಲ್ಲಿ ನೋಡಿ, ಬೆಡ್ ಅಲ್ಲಿ ಕೂತ್ಕೊಂಡು ಫೋಟೋ ತೆಗಿತಾರೆ. ಆ ಬೆಡ್ ಎಲ್ಲಿ ಅಂತ ತೋರಿಸ್ತೇವೆ ನಾವು. ನೀವು ನೋಡಿದ್ರಿ ವಿಡಿಯೋದಲ್ಲಿ, ಕರೆಕ್ಟ್ ಆಗಿ ನಾವು ತೋರಿಸಿದ್ದೇವೆ. ಅವರ ಕ್ಯಾಮರಾದಲ್ಲೇ ತೆಗೆದಂತ ಫೋಟೋ. ನಮ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗೆ ಆ ಒಂದು ಪುಟ್ಟ ಮಗು ಇತ್ತಲ್ವಾ, ಸೊ ಅವಳು ಅಲ್ಲಿ ಓದ್ತಾ ಇದ್ಲು, ಅವಳಿಗೆ ಎಕ್ಸಾಮ್ ಇತ್ತು, ಸೊ ಹಾಗಾಗಿ ಓದ್ತಾ ಇದ್ಲು. ಅವಳ ಅಕ್ಕನ ಹತ್ರ ಹೇಳ್ತಾಳೆ, ಅಕ್ಕ ನನ್ಗೆ ಇಲ್ಲಿ ಏನು ಕಾಣ್ತಾ ಇದೆ ಅಂತ. ಸೊ ಎಂತ ದೆವ್ವದ ತರ ಕಾಣ್ತಾ ಇದೆ ಅಂತ. ಅದಕ್ಕೆ ಅವಳ ಅಕ್ಕ ನಂಬೋದಿಲ್ಲ, ಯಾಕೆ ಸುಳ್ಳು ಹೇಳ್ತಿದ್ದಿ, ಇಲ್ಲಿ ಎಂತ ಸಹ ಇಲ್ಲ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಅಕ್ಕ ಹೇಳ್ತಾಳೆ, ನಿಂಗೆ ಅಷ್ಟು ಇದಿದ್ರೆ ನೀನು ಫೋಟೋ ತೆಗೆದು ನಂಗೆ ತೋರಿಸು, ನಂಗೆ ಎಂತ ಇಲ್ಲಿ ಕಾಣ್ತಾ ಇಲ್ಲ ಅಂತ. ಅದೇ ಬೆಡ್ ಮೇಲೆ ತೆಗೆದ ಫೋಟೋ ಅದು. ಜಸ್ಟ್ ನೋಡಿ, ಫೋಟೋ ನೋಡಿ. ಆ ಬೆಡ್ ಇದ್ದು ನಾನು ವಿಡಿಯೋ ಕೂಡ ಹಾಕ್ತಿದ್ದೇನೆ, ಜಸ್ಟ್ ನೋಡಿ ಎಲ್ಲಿಂದ ಫೋಟೋ ತೆಗಿದ್ದಾರೆ ಅಂತ. ಜಸ್ಟ್ ವಾಚ್.
ಎಸ್, ಅದು ಫೋಟೋ ಇತ್ತಲ್ವಾ, ನೀವೆಲ್ಲ ಕೆಲವರು ಹೇಳಿದ್ರಿ ಸ್ನ್ಯಾಪ್ ಚಾಟ್ ಅಲ್ಲಿ ತೆಗೆದ ಫೋಟೋ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಆ ಮಗು ಇಲ್ಲೇ ಓದ್ಕೊಂಡಿತ್ತು. ಸೊ ಓದಿರುವಾಗ ಇಲ್ಲಿ ಬಂದಂತಹ ಆ ದೆವ್ವದ ಫೋಟೋ ತೆಗೆದಿದ್ದಾರೆ. ಅದು ರಿಯಲ್ ಫೋಟೋ. ನಾವು ಬೇಕಾದರೆ ಆಲ್ರೆಡಿ ನಿಮಗೆ ಹಾಕ್ತೇವೆ ನೋಡಿ. ಸೊ ಯಾವ ರೀತಿಯಲ್ಲಿ ಅವರು ಕ್ಯಾಮರಾದಲ್ಲಿ ತೆಗೆದ ಫೋಟೋ ಅಂತ ನಿಮಗೆ ಪ್ರೂಫ್ ಸಮೇತ ಹಾಕ್ತೇವೆ. ಇಲ್ಲಿಂದ ತೆಗೆದ ಫೋಟೋ. ಈ ಬೆಡ್ ಕೂಡ ಆ ಫೋಟೋದಲ್ಲಿ ಇದೆ ನೋಡಿ. ಕರೆಕ್ಟಾಗಿ ಝೂಮ್ ಮಾಡಿ ಬೇಕಾದ್ರೆ ನೋಡಿ. ವಿಡಿಯೋ ನೋಡಿದ್ರಲ್ವಾ ಏನಾಗಿದೆ, ನಿಜವಾಗಿ ವಿಷಯ ಏನು ಅಂತ. ಸೊ ಕೆಲವರು ಡೌಟ್ ಆಗ್ಬೋದು, ಅಲ್ಲಿ ಬೆಂಕಿ ಕಡ್ಡಿ ಹೇಗೆ ಬಂತು ಅಂದ್ರೆ ಹೊತ್ತಿಕೊಂಡಿತ್ತಲ್ವಾ, ಬಟ್ಟೆ ಹೊತ್ತಿಕೊಂಡಿತ್ತಲ್ವಾ, ಅಲ್ಲಿ ಬೆಂಕಿ ಕಡ್ಡಿ ಹೇಗೆ ಬಂತು, ಮತ್ತೆ ಚಿನ್ನ ಹೇಗೆ ಕಳವಾದದ್ದು ವಾಪಸ್ ಸಿಕ್ತು. ತುಂಬಾ ಜನರಿಗೆ ಡೌಟ್ ಇದೆ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೇವೆ. ಅಷ್ಟರವರೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತಿದ್ದೇವೆ ಈ ಒಂದು ವಿಚಾರವನ್ನ. ಇದು ತುಂಬಾ ಲಾಂಗ್ ಆಗ್ತಿದೆ, ಹಾಗಾಗಿ ನಾವು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ದೇವೆ. ಅವರೇ ಸ್ವತಃ ಮಾತಾಡಿದ ವಿಡಿಯೋ ಇದೆ, ಅದರ ಜಸ್ಟ್ ಒಂದು ಹೈಲೈಟ್ಸ್ ಹಾಕ್ತೇವೆ ನೋಡಿ. ನೀವು ಹೆದರ್ಕೊಂಡು ಮನೆ ಬಿಟ್ಟು ಹೋಗಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ನಿಜವಾಗಿ ಟಿವಿ ಅವರಿಗೆ ಕಾಲ್ ಮಾಡಿದ್ಯಾರು ನೀವು ಅನ್ನುವಂತ ಅಪವಾದ ಉಂಟು. ಇಲ್ಲ, ನಾನು ಎದುರಿಗೆ ಬಂದು ಹೇಳಿದ್ರೆ ಉಂಟಲ್ಲ, ಅವ್ನಿಗೆ ಉತ್ತರ ನಾನು ಕೊಡ್ತೇನಲ್ಲ. ನಾನು ಎದುರು ಬಂದು ಕೇಳ್ಬೇಕಿತ್ತಲ್ಲ ಅವನು.